ರಾಘವೇಂದ್ರ ಸ್ವಾಮಿಗಳು. ಪ್ರತಿಯೊಬ್ಬರಿಗೂ ರಾಘವೇಂದ್ರ ಸ್ವಾಮಿಗಳ ಪವಾಡಗಳ ಬಗ್ಗೆ ಗೊತ್ತೇ ಇರುತ್ತೆ. ಆದರೆ ಅವರ ನಿಜವಾದ ಹೆಸರು, ಅವರು ಹುಟ್ಟಿದ್ದು ಎಲ್ಲಿ ಅಂತ ಗೊತ್ತಾ? ರಾಘವೇಂದ್ರ ಸ್ವಾಮಿಗಳ ಹೆಂಡತಿ ಪಿಶಾಚಿಯಾಗಿದ್ದು ಯಾಕೆ? ಯಾವ ಕಾಲಘಟ್ಟದಲ್ಲಿ ಅವರು ಜೀವಂತ ಸಮಾಧಿಯನ್ನ ಸ್ವೀಕರಿಸಿದ್ರು ಅಂತ ಗೊತ್ತಾ? ಈ ಥರ ಹಲವು ವಿಷಯಗಳನ್ನು ನಾವು ನಿಮ್ಮ ಮುಂದೆ ಇಡೋಕೆ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹಲವು ಗೊತ್ತಿರದ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅದು 17ನೇ ಶತಮಾನದ ಆಸುಪಾಸು. ಒಮ್ಮೆ ರಾಘವೇಂದ್ರ ಸ್ವಾಮಿಗಳು ಈಗಿನ ಆಂಧ್ರ ಪ್ರದೇಶದ ಅದೋನಿ ಬಳಿಯಲ್ಲಿ ವಾಸ್ತವ್ಯ ಹೂಡಿದ್ದಾಗ ಅಲ್ಲಿನ ನವಾಬ ಸಿದ್ದಿ ಮಸೂದ್ ಖಾನ್ ಈ ಗುರುಗಳ ಮಹಿಮೆ ಎಂಥದ್ದು ಅಂತ ಪರೀಕ್ಷೆ ಮಾಡೋದಕ್ಕೆ ಬರ್ತಾನೆ. ನವಾಬ ಒಂದು ಬಟ್ಟೆ ಹೊದಿಸಿರುವ ತಟ್ಟೆಯನ್ನ ಸೈನಿಕರ ಬಳಿ ತರಿಸ್ತಾನೆ. ಆ ತಟ್ಟೆಯಲ್ಲಿ ಮಾಂಸದ ತುಂಡುಗಳು ಇರುತ್ತೆ. ಆ ತಟ್ಟೆಯನ್ನ ಶ್ರೀಗಳ ಮುಂದೆ ಇಡ್ತಾನೆ. ಆದ್ರೆ ಗುರುಗಳಿಗೆ ನವಾಬನ ಕುತಂತ್ರ ಮೊದಲೇ ತಿಳಿದಿರುತ್ತೆ. ಕೂಡಲೇ ಮೂಲರಾಮನ ಪ್ರಾರ್ಥನೆ ಮಾಡಿ ಕಮಂಡಲದಲ್ಲಿದ್ದ ತೀರ್ಥವನ್ನ ತಟ್ಟೆಯ ಮೇಲೆ ಪ್ರೋಕ್ಷಿಸುತ್ತಾರೆ. ಅದಾದ್ಮೇಲೆ ತಟ್ಟೆಯ ಮೇಲಿದ್ದ ಬಟ್ಟೆಯನ್ನ ತೆಗೆಯೋದಕ್ಕೆ ನವಾಬರಿಗೆ ಹೇಳ್ತಾರೆ. ಆ ಬಟ್ಟೆಯನ್ನ ತೆಗೆದು ನೋಡಿದಾಗ ಆ ತಟ್ಟೆಯಲ್ಲಿ ಶುದ್ಧ ಹಣ್ಣುಗಳು ಹಾಗೂ ಶುದ್ಧವಾದ ಹೂಗಳು ಇರುತ್ತೆ. ಇದನ್ನ ನೋಡಿದ ನವಾಬ ದಿಗ್ಭ್ರಾಂತನಾಗ್ತಾನೆ. ರಾಘವೇಂದ್ರ ಸ್ವಾಮಿಗಳ ಈ ಪವಾಡಕ್ಕೆ ಮನಸೋತು ನವಾಬ ಆಂಧ್ರ ಪ್ರದೇಶದ ಮಂಚಾಲೆ ಎಂಬ ಗ್ರಾಮವನ್ನ ಕಾಣಿಕೆಯ ರೂಪದಲ್ಲಿ ಕೊಡ್ತಾನೆ. ಅದು ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನವಾಗಿದೆ. ಆ ಜಾಗ ಇವತ್ತಿನ ಆಂಧ್ರ ಪ್ರದೇಶದ ಮಂತ್ರಾಲಯದಲ್ಲಿದೆ. ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಭೇಟಿ ಕೊಡ್ತಾರೆ. ರಾಘವೇಂದ್ರ ಸ್ವಾಮಿಗಳ ಮೂಲ ಹೆಸರು ವೆಂಕಟನಾಥ, ವೆಂಕಟಭಟ್ಟ ಅಥವಾ ವೆಂಕಟಚಾರ ಅಂತಲೂ ಕರೀತಾರೆ. ಇವರ ತಂದೆಯ ಹೆಸರು ತಿಮ್ಮಣ್ಣ ಭಟ್ಟ ಹಾಗೂ ತಾಯಿಯ ಹೆಸರು ಗೋಪಿಕಾಂಬ. ಶ್ರೀ ರಾಘವೇಂದ್ರ ಸ್ವಾಮಿಗಳು 1595ರಲ್ಲಿ ಈಗಿನ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸ್ತಾರೆ. ಇವರ ಪ್ರಾರಂಭಿಕ ವಿದ್ಯಾಭ್ಯಾಸವನ್ನ ಇವರ ಸೋದರ ಮಾವ ಮಧುರೈನ ಲಕ್ಷ್ಮೀ ನರಸಿಂಹಾಚಾರ್ಯ ಬಳಿ ನಡೆಸ್ತಾರೆ. ಮಧುರೈನಿಂದ ಹಿಂದಿರುಗಿದ ಮೇಲೆ ಇವರ ವಿವಾಹ ಸರಸ್ವತಿ ಎಂಬುವವರ ಜೊತೆ ಆಗುತ್ತೆ. ಯಾರಿಂದನೂ ಏನೂ ಅಪೇಕ್ಷಿಸದೆ ಎಲ್ಲರಿಗೂ ವಿದ್ಯಾಭ್ಯಾಸವನ್ನ ನೀಡ್ತಾ ಇದ್ರು. ಸುಧೀಂದ್ರ ತೀರ್ಥರು ತಮ್ಮ ಉತ್ತರಾಧಿಕಾರಿಯನ್ನು ಹುಡುಕುತ್ತಿರುವಾಗ ಅವರ ಕನಸಿನಲ್ಲಿ ದೇವತೆ ಬಂದು ರಾಘವೇಂದ್ರ ಸ್ವಾಮಿಗಳ ಹೆಸರನ್ನ ಸೂಚಿಸ್ತಾರೆ. ಈ ವಿಷಯವನ್ನ ಸುಧೀಂದ್ರನಾಥರು ರಾಘವೇಂದ್ರ ಸ್ವಾಮಿಗಳಿಗೆ ತಿಳಿಸಿದಾಗ ಅವರು ಅದನ್ನ ನಿರಾಕರಿಸ್ತಾರೆ. ಆದ್ರೆ ರಾಘವೇಂದ್ರ ಸ್ವಾಮಿಗಳ ಕನಸಿನಲ್ಲಿ ಸರಸ್ವತಿ ತಾಯಿ ಬಂದು ಇದರಿಂದ ರಾಘವೇಂದ್ರ ಸ್ವಾಮಿಗಳು ಮನಸ್ಸನ್ನ ಬದಲಾಯಿಸಿ ಸನ್ಯಾಸಾಶ್ರಮವನ್ನ ಸ್ವೀಕರಿಸ್ತಾರೆ. ಇಲ್ಲೇ ಅವರಿಗೆ ರಾಘವೇಂದ್ರ ಸ್ವಾಮಿಗಳು ಅಂತ ನಾಮಾಂಕಿತವಾಗುತ್ತೆ. ಸನ್ಯಾಸಾಶ್ರಮದ ವಿಷಯ ತಿಳಿಯುತ್ತಿದ್ದಂತೆ ಮನನೊಂದ ಪತ್ನಿ ಸರಸ್ವತಿ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೋತಾರೆ. ನಂತರ ಪಿಶಾಚಿಯಾಗಿ ರಾಘವೇಂದ್ರ ಸ್ವಾಮಿಗಳ ಮುಂದೆ ಬಂದು ನಿಲ್ತಾರೆ. ಇದನ್ನ ಅರಿತ ರಾಘವೇಂದ್ರ ಸ್ವಾಮಿಗಳು ತೀರ್ಥವನ್ನ ಪಿಶಾಚಿಯ ಮೇಲೆ ಪ್ರೋಕ್ಷಿಸಿ ಅವರಿಗೆ ಮುಕ್ತಿ ಕೊಡ್ತಾರೆ. 1671ರಲ್ಲಿ ಗುರುಗಳು ಜೀವಂತ ಸಮಾಧಿಯನ್ನ ಸ್ವೀಕರಿಸ್ತಾರೆ. ಶ್ರಾವಣ ಮಾಸದ ಬವೋಳ ಬಿದಿಗೆಯ ಗುರುವಾರದಂದು ಗುರುಗಳು ಸ್ವಶರೀರವಾಗಿ ಜೀವಂತ ಸಮಾಧಿಯನ್ನ ಸ್ವೀಕರಿಸ್ತಾರೆ. ಗುರುಗಳು ಕೊನೆಯ ಬಾರಿ ಮೆಟ್ಟಿದ ಪಾದುಕೆಗಳನ್ನ ಈಗಲೂ ನಾವು ಮಂತ್ರಾಲಯದಲ್ಲಿ ನೋಡ್ಬೋದು. ಬೃಂದಾವನದಲ್ಲಿ ನಾನು 700 ವರ್ಷಗಳ ಕಾಲ ಇರ್ತೀನಿ ಅಂತ ಹೇಳ್ತಾರೆ. ಬೃಂದಾವನವನ್ನ ಪ್ರವೇಶಿಸಿದ ನಂತರ ಜಪಮಾಲೆಯನ್ನ ತಿರುಗಿಸೋದು ನಿಲ್ಲಿಸಿದ ನಂತರ ತಮ್ಮ ಸುತ್ತ ಚಪ್ಪಟೆಯನ್ನು ಜೋಡಿಸುವಂತೆ ಹೇಳಿರ್ತಾರೆ. ಅದರಂತೆ ಅವರ ಶಿಷ್ಯರು ಎಲ್ಲವನ್ನ ಪಾಲಿಸ್ತಾರೆ. ಗುರುಗಳ ತಲೆಯವರೆಗೂ ಚಪ್ಪಟೆಯನ್ನ ಜೋಡಿಸ್ತಾರೆ. ಮೇಲೆ ಅವರು 1200 ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳನ್ನ ಒಳಗೊಂಡ ತಾಮ್ರದ ಪೆಟ್ಟಿಗೆಯನ್ನ ಇಡ್ತಾರೆ. ಅದಾದ್ಮೇಲೆ ಹೊದಿಕೆಯ ಚಪ್ಪಟೆಯನ್ನಿರಿಸಿ ಅದನ್ನ ಮಣ್ಣಿನಿಂದ ಮುಚ್ತಾರೆ.
ನಿರ್ಮಿಸಿದ್ದ ಬೃಂದಾವನದ ಸುತ್ತ 12,000 ವರಹಗಳನ್ನ ಸುರಿತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು 1671 ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಜೀವಂತ ಸಮಾಧಿಯನ್ನ ಸ್ವೀಕರಿಸಿದ್ರು. ಈ ದಿನವನ್ನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಎಂದು ಆಚರಿಸಲಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.